ವಸತಿ ಯೋಜನೆ ಮನೆ ಹಂಚಿಕೆಗೆ ಹಣ ಪಡೆದಂತಹ ಆರೋಪ. ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಶಾಸಕ BR ಪಾಟೀಲ್. ಅದು ನಾನು ಮಾತನಾಡಿದ ಆಡಿಯೋ, ಹೌದು ಸತ್ಯವನ್ನ ಹೇಳಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಎಲ್ಲ ಸರ್ಕಾರಗಳಲ್ಲೂ ಭ್ರಷ್ಟಾಚಾರ ನಡೆದಿತ್ತು, ಜನಪರ ಆಡಳಿತವನ್ನ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿದ್ದು, ಆದರೆ ಹೀಗೆ ಆಗಬಾರದಿತ್ತು ಅಂತ ಶಾಸಕ BR ಪಾಟೀಲ್ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ನಿನ್ನೆ ಇವರ ಆಡಿಯೋ ಒಂದು ವೈರಲ್ ಆಗಿತ್ತು. ನಿನ್ನೆ BR ಪಾಟೀಲ್ ಮಾತಾಡಿದಂತಹ ಒಂದು ಆಡಿಯೋ ವೈರಲ್ ಆಗಿತ್ತು. ಇಂದು ಅವರ ಹೇಳಿಕೆಯನ್ನು ಅವರೇ ಖುದ್ದು ಸಮರ್ಥಿಸಿಕೊಂಡಿದ್ದಾರೆ. ಎಸ್, ಭ್ರಷ್ಟಾಚಾರ ಎಲ್ಲ ಸರ್ಕಾರದಲ್ಲೂ ಆಗಿತ್ತು, ಆದರೆ ನ್ಯಾಯಯುತವಾಗಿ ಜನಪರವಾದಂತಹ ಸರ್ಕಾರವನ್ನು ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದ ಮೇಲೂ ಈ ರೀತಿಯಾಗಿ ಮತ್ತೆ ಆಗಿರುವಂಥದ್ದನ್ನು ನಾನು ಇಷ್ಟಪಡೋದಿಲ್ಲ ಅನ್ನುವಂಥ ರೀತಿ ಅವರ ಹೇಳಿಕೆಯನ್ನು ಅವರೇ ಸಮರ್ಥಿಸಿಕೊಂಡಿದ್ದಾರೆ. ನಾನೇ ಮಾತಾಡಿದ್ದು ಹೌದು, ಸತ್ಯವನ್ನೇ ಮಾತಾಡಿದ್ದೇನೆ ಅನ್ನುವಂಥ ರೀತಿಯಲ್ಲಿ ಆಡಳಿತ ಪಕ್ಷದ ಶಾಸಕ, ಆಳಂದ ಕ್ಷೇತ್ರದ ಶಾಸಕ BR ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. 5-6 ಪಂಚಾಯಿತಿಗಳಲ್ಲಿ ದುಡ್ಡು ಕೊಟ್ಟು ಮನೆ ಪಡೆದಿದ್ದಾರೆ. ಬೆಂಗಳೂರಲ್ಲಿ ಆಳಂದ ಶಾಸಕ BR ಪಾಟೀಲ್ ಹೇಳಿಕೆ ಕೊಟ್ಟಿರುವಂಥದ್ದು, ನಾನು ಕೊಟ್ಟ ಪತ್ರಕ್ಕೆ ಮನೆಗಳನ್ನು ಮಂಜೂರು ಮಾಡಿಲ್ಲ. ನಾನು ಅಧಿಕಾರಿಗಳಿಗೆ 4 ಪತ್ರಗಳನ್ನು ಕೊಟ್ಟಿದ್ದೇನೆ ಇಲ್ಲಿ ತನಕ. ನನ್ನ ಕ್ಷೇತ್ರಕ್ಕೆ ಮನೆಗಳನ್ನು ಕೊಡಿ ಅಂತ ಪತ್ರ ಬರೆದಿದ್ದೆ, ಆದರೆ ನನಗೆ ಕೊಡಲಿಲ್ಲ. ಪಂಚಾಯಿತಿ ಅಧ್ಯಕ್ಷರು ದುಡ್ಡು ಕೊಟ್ಟು ಮನೆ ತಂದಿದ್ದಾರೆ. CM ಕರೆದು ಮಾಹಿತಿ ಕೇಳಿದರೆ ಹೋಗಿ ಮಾಹಿತಿ ಕೊಡ್ತೇನೆ ಅಂತ ಹೇಳಿದ್ದಾರೆ BR ಪಾಟೀಲ್. ನಾನು ಮಾತಾಡಿದ್ದಂಥದ್ದು ಹೌದು, ಅಷ್ಟು ಸತ್ಯವನ್ನೇ ಮಾತಾಡಿದ್ದೇನೆ. 5-6 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಣವನ್ನು ಪಡೆದು ಮನೆಗಳನ್ನು ಮಂಜೂರು ಮಾಡಿದ್ದಾರೆ. ನಾನು ನನ್ನ ಕ್ಷೇತ್ರಕ್ಕೆ ಮನೆಗಳು ಬೇಕು ಅಂತ 4-5 ಸರ್ತಿ ಪತ್ರ ಬರೆದಿದ್ರು ಕೂಡ ನಮ್ಮ ಕ್ಷೇತ್ರಕ್ಕೆ ಮನೆಗಳು ಮಂಜೂರಾಗಿಲ್ಲ ಅನ್ನುವಂಥ ರೀತಿ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. BR ಪಾಟೀಲ್ ಅವರ ಆಡಿಯೋ ವೈರಲ್ ಆಗ್ತಿದ್ದು ಮತ್ತು ಇವತ್ತು ಅವರೇ ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. ಹೌದು, ನಾನೇ ಮಾತಾಡಿದ್ದು ಸತ್ಯವನ್ನು ಮಾತಾಡಿದ್ದೇನೆ ಅಂತ. ಜೊತೆಗೆ ನನ್ನ ಕ್ಷೇತ್ರಕ್ಕೆ ಮನೆಗಳು ಬೇಕು ಅನ್ನುವಂಥ ರೀತಿ ಪತ್ರ ಬರೆದಿದ್ರು, ಅದರಲ್ಲಿ ಮಂಜೂರಾಗಲಿಲ್ಲ. ದುಡ್ಡಿನ ಅವ್ಯವಹಾರದ ಮೇಲೆ ಮನೆ ಮಂಜೂರಾಗಿರುವಂಥದ್ದು ಅಂತ ಏನು ಮಾತಾಡಿದ್ದಾರೆ, ಏನಾಗಬಹುದು ಇದರಿಂದ ಅಂತ ಡೀಟೇಲ್ಸ್ ಕೊಡೋದಾದ್ರೆ. ಸಂತೋಷ್, ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಅವ್ರದ್ದು ಎನ್ನಲಾಗ್ತಿರ್ತಕ್ಕಂಥ ಆಡಿಯೋ ವೈರಲ್ ಆಗಿದೆ. ಆ ಒಂದು ಆಡಿಯೋ ವೈರಲ್ ವಿಚಾರಕ್ಕೆ ಈಗ ಬೆಂಗಳೂರಿನಲ್ಲಿ ಸ್ವತಃ BR ಪಾಟೀಲ್ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಆಗ್ತಿರ್ತಕ್ಕಂಥ ಏನು ಭ್ರಷ್ಟಾಚಾರ ವಿರುದ್ಧ ಹಾಗೂ ಅಫಜಲಪುರದಲ್ಲಿ ಏನು 900ಕ್ಕೂ ಹೆಚ್ಚಿನ ಮನೆಗಳು ಏನು ಪ್ರಮುಖವಾಗಿ ಭ್ರಷ್ಟಾಚಾರಕ್ಕೆ ಒಳಪಟ್ಟು ಮಂಜೂರಾತಿಯನ್ನ ಆಗ್ತಿದೆ. ಇದೇ ವಿಚಾರದಲ್ಲಿ ಶಾಸಕರಾಗಕ್ಕೆ ಮತ್ತು ಶಾಸಕರಿಗೆ ಒಳಪಟ್ಟಂತ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗ್ತಿಲ್ಲ ಎಂಬುದಕ್ಕೆ ಸ್ವತಃ ಇದೀಗ ಮತ್ತೆ ಅಸಮಾಧಾನವನ್ನ ಸ್ವತಃ ಶಾಸಕರೇ ಹೊರ ಹಾಕಿರುವಂತದ್ದು. ಈ ವಿಚಾರವಾಗಿ ಪ್ರಮುಖವಾಗಿ ಕಳೆದ 2-3 ತಿಂಗಳಿಂದ ಈ ಒಂದು ಬೆಳವಣಿಗೆಗಳು ಪ್ರಮುಖವಾಗಿ ನಮ್ಮ ಕ್ಷೇತ್ರದಲ್ಲಿ ಆಗ್ತಿದೆ. ಅದರಲ್ಲೂ ಕೂಡ ಏನು ಪಂಚಾಯಿತಿ ಚೇರ್ಮನ್ಗಳು ಹೋಗಿ 10-20 ಮನೆಗಳು ಸ್ಯಾಂಕ್ಷನ್ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ಶಾಸಕರಾಗಿರ್ತಕ್ಕಂಥ ನಮಗೆ ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಂತ ತಮ್ಮ ಒಂದು ಅಸಮಾಧಾನ ಹೊರಹಾಕಿದ್ದಾರೆ. ಮತ್ತೆ ಇದೇ ವಿಚಾರವಾಗಿ CM ಸಿದ್ದರಾಮಯ್ಯ ಅವರು ನಮ್ಮನ್ನ ಈ ಒಂದು ವಿಚಾರಕ್ಕೆ ಮಾತುಕತೆಗೆ ಕರೆದಿದ್ದಾರೆ. ಆದ್ರೆ ನಾನು ಕೂಡ ಖುದ್ದಾಗಿ CM ನ ಭೇಟಿ ಮಾಡಿ ಎಲ್ಲಾ ಒಂದು ವಿಚಾರವನ್ನ ಹೇಳ್ತೇನೆ ಅಂತ ಅವರು ಕೂಡ ತಮ್ಮ ಒಂದು ಮಾತನ್ನ ಮೂಲಕ ಒಂದು CM ಜೊತೆ ಪ್ರಸ್ತಾಪ ಮಾಡುವಂತ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ವಿಚಾರ ಮತ್ತು ಏನು ಆಡಿಯೋ ವೈರಲ್ ವಿಚಾರ AICC ಮಟ್ಟದಲ್ಲಿ ವರದಿ ಹೋಗಿದ್ಯಾ ಅನ್ನೋ ಕೂಡ ವಿಚಾರಕ್ಕೆ ಅವರು ಸ್ಪಂದನೆ ನೀಡಿದ್ದು, ನಾನು ಅಷ್ಟು ದೊಡ್ಡವನಲ್ಲ, ಅಷ್ಟು AICC ಮಟ್ಟದಲ್ಲಿ ಹೋಗಿ ಚರ್ಚೆ ಆಗುವಂತ ದೊಡ್ಡವನಲ್ಲ, ನಾನು ನಮ್ಮ ಕ್ಷೇತ್ರಕ್ಕೆ ಚಿಕ್ಕ ಪುಟ್ಟ ಏನು ಒಂದು ವಿಚಾರಗಳನ್ನ ಜನರಿಗೆ ಒಂದು ಸಮಸ್ಯೆಗಳನ್ನ ಈಡೇರಿಸುವಂತ ಒಂದು ಸಣ್ಣ ಶಾಸಕ. ಹೀಗಾಗಿ ನನ್ನ ಕ್ಷೇತ್ರದಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳಿದೆ ಮತ್ತು ಸರ್ಕಾರದ ಪ್ರತಿಯೊಂದು ಇಲಾಖೆಯಲ್ಲೂ ಆಗ್ತಿರ್ತಕ್ಕಂಥ ಭ್ರಷ್ಟಾಚಾರ ಏನಿದೆ ಅದನ್ನ ನಾನು ಬೆಳಕಿಗೆ ತಂದಿದ್ದೇನೆ. ಮುಂದಿನ ಮಟ್ಟದಲ್ಲಿ ಇದರ ವಿರುದ್ಧ ನನ್ನ ಏನು ಹೋರಾಟ ಇರುತ್ತೆ ಅದನ್ನ ನಾನು ಶೀಘ್ರದಲ್ಲೇ ತಿಳಿಸ್ತೇನೆ ಅಂತ BR ಪಾಟೀಲ್ ಹೇಳಿರುವಂತದ್ದು. ಹೀಗಾಗಿ ಈ ಒಂದು ವಿಚಾರ ಸದ್ಯಕ್ಕೆ ಏನು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಏನು ಒಂದು ಮಾತಿತ್ತು, ಅದು ಸತ್ಯಕ್ಕೆ ದೂರ ಆಗಿದೆ. ಸದ್ಯಕ್ಕೆ ಈಗ CM ಸಿದ್ದರಾಮಯ್ಯ ಅವರು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಹಿರಿಯ ಶಾಸಕರನ್ನ ಕರೆದುಕೊಂಡು ಮಾತುಕತೆ ನಡೆಸುವಂತ ಒಂದು ಸಾಧ್ಯತೆ ಇದೆ. ಸಂತೋಷ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. BR ಪಾಟೀಲ್ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಕರೆದ್ರೆ ನಾನು ಹೋಗಿ ಮಾಹಿತಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ವಸತಿ ಯೋಜನೆ ಮನೆ ಹಂಚಿಕೆಗೆ ಹಣ ಪಡೆದಂತಹ ಆರೋಪದ ವಿಚಾರವಾಗಿ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.
ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ರಹಿತವಾದಂತಹ ಪಕ್ಷವಾಗಿದೆ. ಭ್ರಷ್ಟಾಚಾರದಲ್ಲಿ ಯಾರೇ ಭಾಗಿಯಾಗಿದ್ರೂ ಕೂಡ ಕ್ರಮವನ್ನು ಕೈಗೊಳ್ಳುತ್ತೇವೆ. ಕಾಂಗ್ರೆಸ್ ಜನಪ್ರಿಯತೆಯನ್ನು ಕಂಡು ಬಿಜೆಪಿಗರು ಕಂಗಾಲಾಗಿದ್ದಾರೆ ಅಂತ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಆಡಿಯೋ ವೈರಲ್ ಆಗ್ತಿದ್ದಂಗೆ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ರಹಿತವಾದಂತಹ ಪಕ್ಷ, ಇದನ್ನು ಸಹಿಸಿಕೊಳ್ಳೋದಕ್ಕೆ ವಿಪಕ್ಷಗಳಾದಂತಹ ಬಿಜೆಪಿ ಮತ್ತು JDSಗೆ ಆಗ್ತಾ ಇಲ್ಲ. ವೃಥಾ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾರೇ ಆದರೂ ಕೂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದರೆ ಅಂಥವರ ವಿರುದ್ಧ ಕಠಿಣವಾದಂತಹ ಕ್ರಮ ಖಂಡಿತವಾಗಲೂ ಕೈಗೊಳ್ಳುತ್ತೇವೆ ಎನ್ನುವಂಥ ರೀತಿಯಲ್ಲಿ ಈ ಒಂದು ಆಡಿಯೋ ವೈರಲ್ ಆದಂಥ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು. ನಾವು ಕಾಂಗ್ರೆಸ್ ಪಕ್ಷದವರು ಜನಪರವಾದಂಥ ಆಡಳಿತವನ್ನು ಕೊಡುವಂಥವರು, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಡುವಂಥವರು. ಇದು ಸುಮ್ಮನೆ ವೃಥಾ ಆರೋಪ. ನಿಜವಾಗಿಯೂ ಯಾರಾದರೂ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದರೆ ಖಂಡಿತವಾಗಲಿಯೂ ಅಂಥವರ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಈಶ್ವರ ಖಂಡ್ರೆ, ಆಡಳಿತ ಪಕ್ಷದ ಶಾಸಕ ಸಚಿವ ಈಶ್ವರ ಖಂಡ್ರೆ ರಿಯಾಕ್ಟ್ ಮಾಡಿದ್ದಾರೆ.